ಮಾರಿ ರೋಗ, ಸೊರಗು ರೋಗ, ಹಣ್ಣು ಕೊಳೆ ರೋಗ ತುಂಬ ಇಂಪಾರ್ಟೆಂಟ್. ಈ ರೋಗದ ಬಗ್ಗೆ ನಿಮ್ಗೇನು ಅನಿಸಿದೆಯೋ ಅಥವಾ ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಯಾರಿಗಾದ್ರೂ ಅನಿಸಿದೆಯಾ? ನಾನು ಮೊದಲಿಗೆ ಹೇಳೋದು ಅಂಗಮಾರಿ ದಾಳಿಂಬೆ ದುಂಡಾಣು ಅಂಗಮಾರಿ ರೋಗ, ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂದರೆ ಬ್ಯಾಕ್ಟೀರಿಯಾದಿಂದ ಬರೋಂಥ ರೋಗ. ಅದಕ್ಕೆ ಯಾರಿಗಾದ್ರೂ ಕಷ್ಟ ಅಂತ ಅನಿಸಿದೆಯಾ? ಕಷ್ಟನಾ? ಯಾಕೆ ಕಷ್ಟ ಸರ್? ಓಕೆ, ಕೂತ್ಕೊಂಡು ಹೇಳಿ. ಹೌದು, ಆಕ್ಚುಲಿ ಇಸ್ ರೈಟ್. ಯಾಕೆ ಅಂದರೆ ಯಾವ ವರ್ಷ ಮಳೆ ಕಡಿಮೆ ಇದೆಯೋ ಆ ವರ್ಷಗಳಲ್ಲಿ ದಾಳಿಂಬೆ ಒಟ್ಟಾರೆ ಇಳುವರಿ ಜಾಸ್ತಿ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ಮಳೆ ಬಿದ್ದರೆ ಕಡಿಮೆ ಆಗುತ್ತೆ, ಕಂಟ್ರೋಲ್ ಮಾಡೋಕ್ಕಾಗ್ತಲ್ಲ ಬ್ಲೈಟ್ ಅಂತ. ಓಕೆ, ನಾನು ಒಪ್ಕೋತೀನಿ. ಆದರೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಓಕೆ, ಮೊದಲನೇ ಪ್ರಶ್ನೆ. ಆಮೇಲೆ ಓಕೆ, ದಾಳಿಂಬೆ ಅಂಗಮಾರಿ ರೋಗ ನೀವು ಚಿತ್ರ ನೋಡ್ರೆ ಹೇಳ್ತೀರಿ ಅಲ್ವಾ, ಯಾರಿಗೇನು ಹೊಸ್ತಲ್ಲ ಅದು. ಸೊ ಈಗ ನಿಮ್ಗೆ ಕಾಣಿಸ್ತಾ ಇದೆ, ಇಲ್ಲಿ ಇದೊಂದು ಪಿಕ್ಚರ್ ಕಾಣಿಸ್ತಾ ಇದೆ. ಆಕ್ಚುಲಿ ಏನು ಪಿಕ್ಚರ್ ಅಂತ ಹೇಳಿದ್ರೆ ಕಪ್ಪಾಗಿ, ಎಲೆ ಕಪ್ಪಾಗಿ, ಅಂದ್ರೆ ನಿಮಗೊಂದು ಆ ನೀರು ಬಿದ್ದಂಗೆ, ನಿಮ್ಮ ಬಟ್ಟೆ ಮೇಲೆ ನೀರು ಬಿದ್ದಂಗೆ ಕಾಣುತ್ತೆ ಒಂದ್ಸಲ. ಅದು ಎಲೆಗಳ ಮೇಲೆ ನಾವು ವೈಟ್ ಬಟ್ಟೆ ಮೇಲೆ ನೀರು ಹಾಕಿದ್ರೆ ಕಾಣುತ್ತಲ್ಲ, ಆ ಒಂದು ಟ್ರಾನ್ಸ್ಪರೆಂಟ್ ಆಗಿ ಕಾಣುತ್ತಲ್ಲ, ಅದು ತುಂಬ ಡೇಂಜರಸ್. ಕಪ್ಪಾಗಿ ಹೋಗಿರುತ್ತೆ ಎಷ್ಟೋ ಸಲ. ಅಂದ್ರೆ ಆ ನೀರನ್ನ ಒಂದು ಆ ನೀರು ವಾಟರ್ ಸೋಕಿಂಗ್ ಲೀಷನ್ ಇರಲ್ಲ, ಅಂದ್ರೆ ನೀರು ಹಾಕ್ತಂಗೆ ಕಾಣಲ್ಲ, ಅದು ಡೇಂಜರಸ್ ಅಲ್ಲ. ಆದ್ರೆ ನಮ್ಮ ರೈತರು ಅನ್ಕೊಂಡಿರೋದು ಆ ಕಪ್ಪಾಗಿ ಕಾಣುತ್ತಲ್ಲ ಅದು ಡೇಂಜರಸ್ ಅಂತ. ಆದ್ರೆ ವಾಟರ್ ಅಂದ್ರೆ ನೀರು ಬಿದ್ದಂಗೆ ಕಾಣುತ್ತೆ, ಆ ಹಣ್ಣುಗಳ ಮೇಲೆ ಅಥವಾ ಎಲೆಗಳ ಮೇಲೆ ನೀರು ಬಿದ್ದಂಗೆ ಕಾಣುತ್ತಲ್ಲ ಅದು ಡೇಂಜರಸ್. ಆ ಚಿಹ್ನೆ ಕಂಡ ನೀವು 24ರಿಂದ 48 ಗಂಟೆ ಒಳಗಡೆ ಒಂದು ಸಿಂಪರಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ 50ರಿಂದ 60% ಕ್ರಾಪ್ನ ಕಳ್ಕೊತಾರೆ ರೈತರುಗಳು. ಆದರೆ ಆ ಟೈಮಲ್ಲಿ ಏನು ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ನೀವು ಮಾರ್ಕೆಟ್ಗೆ ಹೋಗಿ ಕೇಳಿ, ಅಂಗಡಿಯವನಿಗೆ ಕೇಳಿದ್ರೆ ಒಂದು 25 ಔಷಧಿ ಹೇಳ್ತಾನೆ ಅಂಗಮಾರಿ ರೋಗ ಅಂದರೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಕಡಿಮೆ ಮಾಡೋಕ್ಕೆ. ನಿಜವಾದ ಸತ್ಯ ಏನು ಅಂತ ಹೇಳಿದ್ರೆ 3 ಕೆಮಿಕಲಿಂದ ವಾಸಿ ಮಾಡೋ ಅಂಥದ್ದಾಗೋದು. ಒಂದು ಕಾಪರ್ ಬೇಸ್ಡ್ ಕೆಮಿಕಲ್ಸ್ ಅಂದರೆ ಕಾಪರ್ ಆಕ್ಸಿಕ್ಲೋರೈಡ್, ಕಾಪರ್ ಹೈಡ್ರಾಕ್ಸೈಡ್, ಬೋರ್ಡೋ ಮಿಕ್ಸ್ಚರ್. ಓಕೆ, ಈ 3. ಅದನ್ನು ಬಿಟ್ಟರೆ ಆಂಟಿಬಯೋಟಿಕ್, ಸ್ಟೆಪ್ಟೋಸೈಕ್ಲಿನ್, ಇನ್ನೊಂದು ಬ್ಯಾಕ್ಟೀರಿಯಾನಾಶಕ. ಬ್ಯಾಕ್ಟೀರಿಯಾನಾಶಕ ಕೂಡ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡಲ್ಲ. ಇವನ್ ಸ್ಟೆಪ್ಟೋಸೈಕ್ಲಿನ್ ಕೂಡ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡಲ್ಲ. ಈಗ ಮಳೆ ಬರ್ತಾ ಇದೆ, ತುಂಬ ಮಳೆ ಬರ್ತಾ ಇದೆ, ನಮ್ಮ ತೋಟಗಳಲ್ಲಿ ರೋಗ ಇದೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಂಡ್ರೆ 2 ಥರ ರೋಗಗಳು ಬರ್ತವೆ. ಒಂದು ಟೊಂಗೆ ಮೇಲೆ ರೋಗ ಇರುತ್ತೆ, ಅಂದರೆ ಕಾಂಡದ ಮೇಲೆ ರೋಗ ಇರ್ತದೆ, ಅಂದರೆ ಟೊಂಗೆ ಅಥವಾ ಕಾಂಡದ ಮೇಲೆ ರೋಗ ಇರುತ್ತೆ. ಕಡ್ಡಿ ಮೇಲೆ ಕಪ್ಪು ಕಡ್ಡಿ ಇರುತ್ತೆ, ಮುಂದಕ್ಕೆ ಹೋಗಿ ಹೇಳ್ತೀನಿ ಇನ್ನು ಮುಂದಕ್ಕೆ. ಈ ಥರ ರೋಗ ಇರ್ತದೆ. ಈ ಥರ ಏನಾದರೂ ಚಿಹ್ನೆಗಳಿದ್ರೆ ನೀವು ಕಡ್ಡಾಯವಾಗಿ 3 ಕೆಮಿಕಲ್ಗಳನ್ನ ಮಿಕ್ಸ್ ಮಾಡಲೇಬೇಕು. ಯಾವ್ಯಾವ ಕೆಮಿಕಲ್ ಮಿಕ್ಸ್ ಮಾಡಬೇಕು ಅಂತ ಹೇಳಿದ್ರೆ ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಕಾಪರ್ ಹೈಡ್ರಾಕ್ಸೈಡ್ ಅಂದರೆ ಬ್ಲೈಟ್ಯಾಕ್ಸ್ ಅಥವಾ ಕೋಸೈಡ್ ಒಂದು, ಜೊತೆಗೆ ಬ್ರೋನೋಪಾಲ್ ಬ್ಯಾಕ್ಟೀರಿಯಾನಾಶಕ ಅಂತ ಕರಿತೀವಿ, ಜೊತೆಗೆ ಆಂಟಿಬಯೋಟಿಕ್ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ದೇಶದಲ್ಲಿ, ಆದರೂ ಸಿಗ್ತಾ ಇದೆ. ಬಟ್ ಸ್ಟಿಲ್ 3 ಕೆಮಿಕಲ್ಗಳನ್ನ ಯೂಸ್ ಮಾಡಿ ಕಡ್ಡಾಯವಾಗಿ 2 ಸಿಂಪರಣೆ ಮಾಡಿದ್ರೆ ಇದನ್ನು ಹತೋಟಿಗೆ ತರ್ಬೋದು. ಓಕೆ, ಇದನ್ನು ಹತೋಟಿಗೆ ತರ್ಬೋದು. ಮತ್ತೆ ಪ್ರಶ್ನೆ ಅಂತ ಹೇಳಿದ್ರೆ ಕಾಪರ್ ಆಕ್ಸಿಕ್ಲೋರೈಡ್ ಎಷ್ಟು ಹಾಕಬೇಕು? 2.5 ಗ್ರಾಮ್ ಹಾಕಬೇಕು. ಕೋಸೈಡ್ 2.5 ಗ್ರಾಮ್ ಹಾಕಬೇಕು. ಬ್ಯಾಕ್ಟೀರಿಯಾನಾಶಕ ಮತ್ತು ಸ್ಟೆಪ್ಟೋಸೈಕ್ಲಿನಲ್ಲಿ ತುಂಬ ಮೋಸ ಇದೆ. ಅಂದರೆ ತುಂಬ ಮೋಸ ಅಂದರೆ ಅಂಗಡಿ ಹೋದಾಗ ಬ್ಯಾಕ್ಟೀರಿಯಾನಾಶಕ ನೀವು ತೊಗೊಂಡ್ರೆ, ನೀವು ಪ್ರಶ್ನೆ ಕೇಳಿದ್ರೆ ನಾನು ಡೀಟೇಲಾಗಿ ಹೇಳ್ತಿದ್ದೀನಿ. ಬೇರೆ ಬೇರೆ ಕಂಪ್ನಿಗಳಿದೆ. ಒಂದು ಎರ್ಲಿನ್ ಮೇಯರ್ ಅನ್ನೋ ಕಂಪನಿ ಮಾತ್ರ 98% ಇರೋ ಅಂಥ ಬ್ರೋನೋಪಾಲನ್ನು ಸಪ್ಲೈ ಮಾಡ್ತಿರೋದು. ಅದಕ್ಕೆ ನೀವು ಚೆಕ್ ಮಾಡಬೇಕು. ಈಗ ನೀವು ಇಂಡೋಫಿಲ್ ಕಂಪ್ನಿಗೆ ಹೋದರೆ 32% ಬ್ರೋನೋಪಾಲ್ ಇದೆ. ಇತ್ತೀಚೆಗೆ ಕೃಷಿ ಟೆಕ್ಕರ್ ಕೂಡ ಮಾಡಿದ್ದಾರೆ. ಕೃಷಿ ಟೆಕ್ ಅನ್ನೋ ಒಂದು ಕಂಪನಿ ಮಾಡಿದ್ದಾರೆ, ಅವ್ರದ್ದು 32% ಇದೆ. ಆದರೆ ಆ 32%ಗೆ ನೀವು 0.5 ಅಂದರೆ ಅರ್ಧ ಗ್ರಾಮ್ ಅಲ್ಲ, ನೀವು 2 ಗ್ರಾಮ್ ಹಾಕೋಬೇಕಾಗುತ್ತೆ. ಆದರೆ ಒಂದ್ಸಲ ಏನು ಮಾಡಬೇಕು ಅಂತ ಹೇಳಿದ್ರೆ, ಅದು ಒಂದು ಅಪ್ರೂವ್ಡ್ ಪ್ರಾಡಕ್ಟ್ ಅಲ್ಲ. ಅದು ಒಂದ್ಸಲ ತಗೋಬೇಕು ನೀವು ಆ ಆಂಟಿಬಯೋಟಿಕನ್ನು ಅಂದರೆ ಬ್ಯಾಕ್ಟೀರಿಯಾನಾಶಕನ, ಅರ್ಧ ಗ್ರಾಮನ್ನು ಮತ್ತು 2 ಗ್ರಾಮ್ ಎರಡನ್ನೂ ಸಪ್ಸೆಪ್ರೇಟಾಗಿ 1 ಲೀಟ್ರ್ ಸಿಂಪರಣೆ ಮಾಡ್ಕೋಬೇಕು. ಒಂದು ಯಾವುದೋ ಒಂದು ಭಾರತದಲ್ಲಿ ಒಂದು ಎಲೆಗಳಿಗೆ ಮೇಲೆ ಸಿಂಪರಣೆ ಮಾಡಬೇಕು. ಅದು ಟಾಕ್ಸಿಸಿಟಿ ಇಲ್ಲ ಅಂದರೆ ಮಾತ್ರ ಅದು ಯೂಸ್ ಮಾಡಬೇಕು. ಯಾಕೆಂದರೆ ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ಬಾಗಲಕೋಟೆಯಲ್ಲಿ ಮಾರೋ ಬ್ಯಾಕ್ಟೀರಿಯಾನಾಶಕ ಬೇರೆ, ಕೋಲಾರದಲ್ಲಿ ಬೇರೆ ಬ್ಯಾಕ್ಟೀರಿಯಾನಾಶಕ ಬೇರೆ. ಎಷ್ಟೋ ಜನ ಪ್ರೈವೇಟ್ ಅವರು ತಂದು ಮಾರ್ತಾ ಇದ್ದಾರೆ ಅದನ್ನ, ದುಡ್ಡು ಸಿಗುತ್ತೆ ಅಂತ. ಹಾಗಾಗಿ 0.5 ಗ್ರಾಮ್ ಅಂದರೆ, ನಾನು ಎರ್ಲಿನ್ ಮೇಯರ್ ಕಂಪನಿಯ ಪ್ರಾಡಕ್ಟ್ ತೊಗೊಂಡ್ರೆ ನೀವು ಖಂಡಿತವಾಗಿ 98% ಇರುತ್ತೆ. ಹಾಗೆ 0.5 ಗ್ರಾಮನ್ನು ಬಳಸ್ಬೋದು. ಬೇರೆ ಕಂಪನಿಯ ಪ್ರಾಡಕ್ಟನ್ನು ಬಳಸಬೇಕಾದ್ರೆ ನನಗೊಂದು ಫೋಟೋ ಕಳಿಸಿದ್ರೆ ಖಂಡಿತ ಹೇಳ್ತೀನಿ ನೀವು ಎಷ್ಟು ಹಾಕಬೇಕು ಅಂತ. ನಾನು ನಂಬರ್ ಕೊಡ್ತೀನಿ, ಅದನ್ನು ಹೇಳ್ತೀನಿ. ಹಾಗಾಗಿ ಬಳಸುವ ನಾವು ಏನು ಪದಾರ್ಥ ಬಳಸ್ತೀವಲ್ಲ ಅವು ಕೂಡ ತುಂಬ ಇಂಪಾರ್ಟೆಂಟ್. ತುಂಬ ಜನ ರೈತರು ಮೋಸ ಹೋಗ್ತಿದ್ದಾರೆ. ಅದಕ್ಕೋಸ್ಕರ ಬ್ಯಾಕ್ಟೀರಿಯಾನಾಶಕ ಯೂಸ್ ಮಾಡಿ. ಸ್ಟೆಪ್ಟೋಸೈಕ್ಲಿನ್ ಇದುವರೆಗೂ ಕೂಡ ಸಿಗ್ತಾ ಇದೆ, ಇನ್ನೂ ಸಿಗುತ್ತೆ, ಇನ್ನೂ 1 ವರ್ಷ ಸಿಗುತ್ತೆ. ನಮ್ಮ ದೇಶದಲ್ಲಿ ಎಲ್ಲ ಸಿಗ್ತವೆ. DDT ಸಿಗ್ತಾ ಇದೆ, ಅದು ಸಿಗ್ತದೆ, ಬ್ಯಾನ್ ಮಾಡಿದರೆ. ಆದರೆ ಸ್ಟೆಪ್ಟೋಸೈಕ್ಲಿನ್ ಅನ್ನೋದು ಕೂಡ ತುಂಬ ಬೇರೆ ಬೇರೆ ಥರ ಸಿಗ್ತಾ ಇದ್ದಾರೆ. ಸ್ಟೆಪ್ಟೋಸೈಕ್ಲಿನ್ ಅನ್ನೋದು 2 ಕಾಂಬಿನೇಷನ್ಸ್ ಇರುತ್ತೆ. ಒಂದು ಸ್ಟೆಪ್ಟೊಮೈಸಿನ್ ಸಲ್ಫೇಟ್ ಮತ್ತು ಆಕ್ಸಿಟೆಟ್ರಾಸೈಕ್ಲಿನ್ ಅಂತ 2 ಗುಣ ಇರುತ್ತೆ. ಸ್ಟೆಪ್ಟೊಮೈಸಿನ್ ಸಲ್ಫೇಟ್ 90% ಇರಬೇಕು, ಆಕ್ಸಿಟೆಟ್ರಾಸೈಕ್ಲಿನ್ 10% ಇರಬೇಕು. ಬಟ್ ನೀವು ಶಾಚೆಟ್ ತಗೋತಿರಲ್ಲ 6 ಗ್ರಾಮ್ ತೊಗೊಂಡ್ರೆ 9:1 ಅಂತ ಇರುತ್ತೆ. ಅದನ್ನು ತಗೋಬಾರ್ದು ನೀವು. 90:10 ಅಂತ ಇರುತ್ತೆ, 10 ಅಂತ ಇರುತ್ತೆ. ಅದನ್ನು ತಗೋಬೇಕು. ಅದನ್ನು ತಗೊಂಡ್ರೆ ಮಾತ್ರ ಅರ್ಧ ಗ್ರಾಮ್ ಬಳಸ್ಬೋದು.
ಓಕೆ, ನಾನು ಈ ಕೆಮಿಕಲ್ ಹೇಳಿದೆ, ಈ ಕೆಮಿಕಲ್ಗಳಲ್ಲಿ ಈ ಮೂರನ್ನೂ ಸೇರಿಸಿ 4 ದಿನಗಳ ಅಂತರದಲ್ಲಿ ನೀವು 2 ಸಲ ಸಿಂಪಡಣೆ ಮಾಡಿದ್ರೆ, ಹಿಂಗೆ ಮಳೆ ಬರ್ತಾ ಇದೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಮಳೆ ಬರ್ತಾನೆ ಇದೆ, ನಾನು ಸಿಂಪಡಣೆ ಮಾಡ್ಬೋದು ಅಂತ ಮತ್ತೆ ಪ್ರಶ್ನೆ. ಮಳೆ ಬಂದಾಗ ನೀವು ಸಿಂಪಡಣೆ ಮಾಡಬಾರ್ದು. ಮತ್ತೆ ಮಳೆ ಬರ್ತಿದ್ದಾಗ ಕಂಟಿನ್ಯೂಸ್ ಆಗಿ ಮಳೆ ಬಂದ್ರೂ ಕೂಡ ಅದೇನು ಸ್ಪ್ರೆಡ್ ಆಗ್ತಿರಲ್ಲ. ನೀವೇನು ಅಂದರೆ ಜೋರು ಮಳೆ ಕಡಿಮೆ ಡ್ಯಾಮೇಜ್, ತುಂಬ ಜೋರಾಗಿ ಹೋಗ್ತಿರುತ್ತಲ್ಲ ಮಳೆ, ಅದು ಕಡಿಮೆ ಡ್ಯಾಮೇಜ್ ಮಾಡುತ್ತೆ. ಜಿನುಗು ಮಳೆ ಜಾಸ್ತಿ ಡ್ಯಾಮೇಜ್ ಮಾಡುತ್ತೆ. ಒಂದ್ಸಲ ನೀವು ಸಿಂಪಡಣೆ ಮಾಡ್ತೀವಿ ಅಂತ ಹೇಳಿದ್ರೆ ಕಡ್ಡಾಯವಾಗಿ 4 ರಿಂದ 5 ಗಂಟೆಗಳ ಕಾಲ ನೀವು ಸಿಂಪಡಣೆ ಮಾಡಿದ್ಮೇಲೆ ಮಳೆ ಬೀಳಬಾರ್ದು. ಬೀಳದಂಗೆ ಅವಕಾಶನೇ ಇಲ್ಲ ಅಂತ ಕಂಡೀಷನ್ಸ್ಗಳು ರೇರು, ಬಟ್ ಬಂದ್ರೂ ಕೂಡ ನೀವು ಏನು ಮಾಡೋಕ್ಕಾಗಲ್ಲ. ಆದರೆ ಒಂದ್ಸಲ ಸಿಂಪಡಣೆ ಮಾಡಿದ್ಮೇಲೆ ಕಡ್ಡಾಯವಾಗಿ 4 ರಿಂದ 5 ಗಂಟೆ ಕಾಲ ನೀವು ಮಳೆ ಇರಬಾರ್ದು. ಆ ಥರ ನೀವು ಸಿಂಪಡಣೆ ಮಾಡಬೇಕು. ಓಕೆ.